ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾನಿಪುರಿ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಚಾಟ್ ಐಟಮಲ್ಲಿ ಪಾನಿಪುರಿ ಒಂದು. ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡುವ. ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ಮೊದಲಿಗೆ ನಾವು ಪಾನಿಯನ್ನು ತಯಾರಿಸುವ. ಅದಕ್ಕೋಸ್ಕರ ಮಿಕ್ಸರ್ ಜಾರ್ನಲ್ಲಿ ಕೊತ್ತಂಬರಿ ಸೊಪ್ಪು 1 ಕಟ್ಟಿನಷ್ಟು, 10 ಪುದೀನ ಸೊಪ್ಪು, 1 ಇಂಚು ಶುಂಠಿ, 1 ಹಸಿಮೆಣಸಿನಕಾಯಿ, 1 ಪೀಸು ಮಾವಿನಕಾಯಿಯನ್ನು ಹಾಕೊಂಡಿದ್ದೇನೆ. ಹಸಿಮೆಣಸಿನಕಾಯಿ ಖಾರ ಇದೆ, ಹಾಗಾಗಿ ನಾನು ಒಂದೇ ಒಂದು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಅರ್ಧ ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್, ಅರ್ಧ ಚಮಚ ಜೀರಿಗೆ ಹಾಗೂ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಮಾವಿನಕಾಯಿ ಬದಲು ಲಿಂಬೆ ಹಾಕ್ಬೋದು ಅಥವಾ ಅಮ್ಚೂರ್ ಪೌಡರ್ ಬೇಕಿದ್ರೂ ಹಾಕ್ಬೋದು. ನುಣ್ಣಗೆ ರುಬ್ಬಿದ ಮೇಲೆ ಈ ಪೇಸ್ಟನ್ನು ಒಂದು ಪಾತ್ರೆಗೆ ವರ್ಗಾಯಿಸಿ ಅದಕ್ಕೆ 3 ಗ್ಲಾಸ್ನಷ್ಟು ನೀರನ್ನು ಹಾಕಿ ತೆಳ್ಳಗೆ ಮಾಡ್ತಾ ಇದ್ದೇನೆ. ಆಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಪಾನಿಗೆ ನೀವು ಕೋಲ್ಡ್ ವಾಟರ್ ಬಳಸಿದರೆ ತುಂಬ ಚೆನ್ನಾಗಿರ್ತದೆ, ಅಥವಾ ನೀವು ಐಸನ್ನು ಬೇಕಾದರೂ ಹಾಕ್ಕೊಳ್ಬಹುದು. ಪಾನಿ ಇವಾಗ ರೆಡಿಯಾಗಿದೆ. ಇನ್ನು ನಾವು ಸಿಹಿ ಚಟ್ನಿಯನ್ನು ಮಾಡ್ಕೊಳ್ಳುವ. ಅದಕ್ಕೋಸ್ಕರ ನಾನು ಬಿಸಿ ನೀರಿನಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡು ಕರಗಿಸ್ತಾ ಇದ್ದೇನೆ. ಆಮೇಲೆ ಅದಕ್ಕೆ 2 ಚಮಚದಷ್ಟು ಬೆಲ್ಲವನ್ನು ಹಾಕಿ ಕುದಿಲಿಕ್ಕೆ ಬಿಡಿ. ಅದೇ ಹೊತ್ತಲ್ಲಿ ನಾನು ಇನ್ನೊಂದು ಕಡೆ ಮಸಾಲೆಯನ್ನು ಮಾಡ್ತಾ ಇದ್ದೇನೆ. 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, 2 ಒಣಮೆಣಸಿನಕಾಯಿಯನ್ನು ಸ್ವಲ್ಪ ಹೊತ್ತು ಪರಿಮಳ ಬರುವವರೆಗೆ ಹುರಿಬೇಕು. ಆಮೇಲೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ನೀರನ್ನು ಹಾಕದೆ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಹುರಿದ ಮಸಾಲೆ ತಣ್ಣಗಾದ ಮೇಲೆ ಪುಡಿ ಮಾಡಬೇಕು. ಈ ಮಸಾಲೆಯನ್ನು ಹಾಕೋದ್ರಿಂದ ಪಾನಿಪುರಿಯದು ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ. ಇದೇ ವೇಳೆಗೆ ನಮ್ಮದು ಸಿಹಿ ಚಟ್ನಿಯು ರೆಡಿಯಾಗಿದೆ. ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳಿ. ಸ್ವೀಟ್ ಬೇಕಂದರೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಬೋದು. ಇಲ್ಲಿ ನಾನು ಸೋಸ್ತಾ ಇದ್ದೇನೆ, ಯಾಕಂದರೆ ನಾವು ಹುಣಸೆ ಹಣ್ಣನ್ನು ಹಾಗೆ ಹಾಕಿರೋದ್ರಿಂದ ಅದರ ಕಸ ಇದರಲ್ಲಿ ಇರ್ತದೆ. ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ನಮ್ಮ ಸ್ವೀಟ್ ಚಟ್ನಿಯು ರೆಡಿಯಾಗಿದೆ. ಇಲ್ಲಿ ನಾನು ಮೊದಲೇ 2 ಆಲೂಗಡ್ಡೆಯನ್ನು ಬೇಯಿಸಿಟ್ಟು ಅದನ್ನು ಮ್ಯಾಶ್ ಮಾಡಿ ಅದಕ್ಕೆ ಹಸಿ ಬಟಾಣಿ, 1 ದೊಡ್ಡ ಸೈಜಿನ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಹಾಗೆ ಸಣ್ಣಗೆ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದರ ಜೊತೆಗೆ 2 ಚಮಚದಷ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ಮಸಾಲೆ, 1 ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಚಾಟ್ ಮಸಾಲ, 1 ಚಮಚದಷ್ಟು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 2 ದೊಡ್ಡ ಸೈಜಿನ ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ. ಹಸಿ ಬಟಾಣಿಯ ಬದಲು ನೀವು ಬೇಯಿಸಿಟ್ಟಿರುವಂಥ ಕಪ್ಪು ಕಡ್ಲೆಯನ್ನು ಬೇಕಾದರೂ ಯೂಸ್ ಮಾಡ್ಬೋದು. ನಂತರ ಇದಕ್ಕೆ ನಾನು ರೆಡಿ ಮಾಡಿಟ್ಟಿರುವಂತಹ ಪಾನಿಯನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಪಾನಿಯನ್ನು ಹಾಕೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ರೆಡಿಮೇಡ್ ಪೂರಿ ಉಪಯೋಗಿಸ್ತಾ ಇದ್ದೇನೆ. ಇದು ಮಾಡಲಿಕ್ಕೂ ತುಂಬ ಸುಲಭ. ಎಣ್ಣೆ ಕಾದ್ಮೇಲೆ ರೆಡಿಮೇಡ್ ಪೂರಿಯನ್ನು ಹಾಕಿ ಅದು ಫ್ರೈ ಆದಮೇಲೆ ತೆಗೆದ್ರಾಯಿತು. ಆದರೆ ಇದರ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು, ಇಲ್ಲಾಂದರೆ ಅದು ಎಣ್ಣೆಯಿಂದ ತೆಗೆದ ಮೇಲೆ ಹಾಗೆ ಚಪ್ಪಟೆ ಆಗಿಬಿಡ್ತದೆ. ಫ್ರೈ ಮಾಡಿರೋ ಪೂರಿಯನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ. ಟಿಶ್ಯೂವನ್ನು ಬಳಸಿದರೆ ಎಕ್ಸ್ಟ್ರಾ ಏನಾದರೂ ಎಣ್ಣೆ ಇದ್ದರೆ ಅದು ಹೋಗ್ತದೆ. ರೆಡಿಮೇಡ್ ಪೂರಿ ತುಂಬ ಕ್ರಿಸ್ಪಿಯಾಗಿರ್ತದೆ. ನಮ್ಮದು ಪಾನಿಪುರಿಯ ಪ್ರಿಪ್ರೇಷನ್ ಎಲ್ಲ ರೆಡಿ ಇದೆ. ನಾನು ಪಾನಿಯನ್ನು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ. ಇವಾಗ ಅದಕ್ಕೆ 2 ಚಮಚದಷ್ಟು ಸ್ವೀಟ್ ಚಟ್ನಿ, 1 ಚಮಚದಷ್ಟು ನಾವು ಮಾಡಿರುವಂತಹ ಮಸಾಲೆ ಹಾಕ್ತಾ ಇದ್ದೇನೆ. ಆಮೇಲೆ ಇದನ್ನು ಜಸ್ಟ್ 1-2 ಸಲ ತಿರುಗಿಸಿಬಿಡಿ. ನಂತರ ಅದಕ್ಕೆ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಖಾರ ಬೂಂದಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ರುಚಿಯಾದ ಪಾನಿ ರೆಡಿಯಾಗಿರ್ತದೆ. ಇವಾಗ ಪೂರಿಯನ್ನು ತಗೊಂಡು ಅದರಲ್ಲಿ ತೂತು ಮಾಡಿ ಅದಕ್ಕೆ ಆಲೂಗಡ್ಡೆ ಮಿಕ್ಸ್, ಖಾರವಾದ ಪಾನಿ ಹಾಗೆ ಸ್ವೀಟ್ ಚಟ್ನಿ ಹಾಕಿದರೆ ನಮ್ಮದು ಪಾನಿಪುರಿ ರೆಡಿಯಾಗಿದೆ. ತುಂಬ ರುಚಿಯಾಗಿ ನಾವು ಮನೆಯಲ್ಲಿ ಹೆಲ್ದಿಯಾಗಿ ಈ ಥರ ಪಾನಿಪುರಿಯನ್ನು ರೆಡಿ ಮಾಡ್ಕೊಳ್ಬಹುದು. ಪಾನಿಪುರಿಯನ್ನು ಮನೆಯಲ್ಲಿ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ, ಆದರೆ ನಾವು ಮನೆಯಲ್ಲೇ ಮಾಡಿ ತಿಂದರೆ ತುಂಬ ಹೆಲ್ದಿಯಾಗಿರ್ತದೆ. ಹೊರಗಡೆ ತಿಂದರೆ ಯಾವ ನೀರಲ್ಲಿ ಮಾಡಿರ್ತಾರೆ ಅಂತ ಒಂದು ಟೆನ್ಷನ್ ಇರ್ತದೆ. ಮನೆಯಲ್ಲಿ ಈ ಥರ ಮಾಡಿದರೆ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಎಷ್ಟು ಬೇಕಾದರೂ ಖುಷಿಯಾಗಿ ತಿನ್ಬೋದು. ಈ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲಾಗಿ ಮನೆಯಲ್ಲಿ ಹೇಗೆ ಪಾನಿಪುರಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೇನೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೂ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೂ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.